ನಮಸ್ಕಾರ ಕರ್ನಾಟಕ. AI ವಾಯ್ಸ್ ಅಂದ್ರೆ ರೊಬೋಟಿಕ್ ಸೌಂಡ್ ಅಂತ ಅನ್ಕೊಂಡಿದೀರಾ? ನಿಜವಾಗ್ಲೂ ಅದೇನು ಅಂತ ನಿಮ್ಗೆ ಗೊತ್ತಾ? ಇವತ್ ನಾನ್ ನಿಮ್ಗೆ 11 ಲ್ಯಾಬ್ಸ್ ಯೂಸ್ ಮಾಡಿ ಹೇಗ್ ಹೈ ಕ್ವಾಲಿಟಿ ವಾಯ್ಸ್ ಜನರೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಬರೀ ವಾಯ್ಸ್ ಅಷ್ಟೇ ಅಲ್ಲ, ಮೂವೀಸ್, ಯೂಟ್ಯೂಬ್ ವಿಡಿಯೋಸ್, ರೀಲ್ಸ್ ಅಂಡ್ ಮೆನಿ ಮೋರ್. ಈ ಟೂಲ್ ಹೇಗ್ ವರ್ಕ್ ಆಗುತ್ತೆ, ಕ್ರಿಯೇಟರ್ಸ್ ಅಂಡ್ ಡೆವಲಪರ್ಸ್ ಹೇಗೆ ಪ್ರೊಡಕ್ಷನ್ ಲೆವೆಲ್ ಕಂಟೆಂಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಈಸಿಯಾಗಿ ಹೇಳ್ಕೊಡ್ತೀನಿ. ನೀವ್ ನೋಡ್ತಿರೋದು AI ಡೋಸ್. ನಾನು ನಿಮ್ಮ ದಿವ್ಯಾ, ಕನ್ನಡಿಗರ AI ಗುರು. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಇದು ನೋಡಿ, ಇದು ಆಲ್ರೆಡಿ ಜನರೇಟ್ ಆಗಿರುವ ಸ್ಪೀಚ್. Today I'm going to share 5 facts that will blow your mind. These are facts most people don't know, and trust me, you'll see the world differently after this. Let's start with fact number 1. ನಿಮ್ಗೆ ಕೂಡ ಈ ತರ ಕ್ಲಿಯರ್ ನ್ಯಾಚುರಲ್ ಸ್ಪೀಚ್ ಜನರೇಟ್ ಮಾಡಬೇಕು ಅಂದ್ರೆ 11 ಲ್ಯಾಬ್ಸ್ ಇದನ್ನ ಈಸಿಯಾಗಿ ಮಾಡ್ತದೆ. ನೋಡಿ, ಪ್ರೊನೌನ್ಸಿಯೇಷನ್, ಪಾಸ್, ಟೋನ್ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿ ಇದೆ. ಇದು ನರೇಷನ್ ವಿಡಿಯೋಸ್, ಎಕ್ಸ್ಪ್ಲೈನರ್ಸ್, ಆಡಿಯೋ ಬುಕ್ಸ್ ಅಥವಾ ಯೂಟ್ಯೂಬ್ ವಾಯ್ಸ್ ಓವರ್ಸ್ಗೆ ಪರ್ಫೆಕ್ಟ್. ನೆಕ್ಸ್ಟ್ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡುವ. ಇದು ಆಲ್ರೆಡಿ ಜನರೇಟ್ ಆಗಿರುವ ಸಾಂಗ್. तेरी आंखों में मेरी दुनिया, हर पल बस तू ही मेरा प्यार, तू ही मेरी जान, तेरे बिन अधूरा हर अरमान. ನಿಮ್ಗೆ ಈ ತರ ಸಾಂಗ್ ಜನರೇಟ್ ಮಾಡ್ಬೇಕು ಅಂದ್ರೆ ಏನು ಮಾಡ್ಲಿಕ್ಕೆ ಇಲ್ಲ, ಜಸ್ಟ್ ಲಿರಿಕ್ಸ್ ಅನ್ನು ಟೆಕ್ಸ್ಟ್ ಫಾರ್ಮ್ ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಸಾಕು. ಸೌಂಡ್ ಕ್ವಾಲಿಟಿ ನೋಡಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಇಂಟ್ರೋ ಸೆಕ್ಷನ್, ನೀವು ಇದನ್ನು ಶಾರ್ಟ್ಸ್ ಅಥವಾ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡಬಹುದು. ಸೊ ಈ ಎರಡು ಎಕ್ಸಾಂಪಲ್ ನೋಡಿದ ಮೇಲೆ ನೀವು ಥಿಂಕ್ ಮಾಡ್ತಿರ್ಬೋದು 11 ಲ್ಯಾಬ್ಸ್ ಎಕ್ಸಾಕ್ಟ್ಲಿ ಏನು ಮಾಡ್ತದೆ ಅಂತ. ಸೊ 11 ಲ್ಯಾಬ್ಸ್ ಒಂದು AI ಆಡಿಯೋ ಪ್ಲಾಟ್ಫಾರ್ಮ್. ಮೇನ್ಲಿ ಇದು ವಾಯ್ಸ್ ರಿಲೇಟೆಡ್ ಕಾಂಟೆಂಟ್ಗೆ ಫೋಕಸ್ ಮಾಡ್ತದೆ. ಟೆಕ್ಸ್ಟ್ ಟು ಸ್ಪೀಚ್, ವಾಯ್ಸ್ ಚೇಂಜ್, ಸೌಂಡ್ ಇಫೆಕ್ಟ್ಸ್, ಆಡಿಯೋ ಕ್ಲೀನಪ್, ಇಮೇಜ್ ಕ್ರಿಯೇಷನ್ ಮತ್ತೆ ಸಾಂಗ್ ಜನರೇಷನ್, ಈ ಎಲ್ಲಾ ಫೀಚರ್ಸ್ ಒಂದೇ ಪ್ಲೇಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಕಾಂಟೆಂಟ್ ಕ್ರಿಯೇಟರ್ಸ್, ಎಜುಕೇಟರ್ಸ್, ಮಾರ್ಕೆಟರ್ಸ್, ಯಾರಿಗೆ ಆಡಿಯೋ ರಿಕ್ವೈರ್ಡ್ ಇದೆ ಅವರಿಗೆ ಇದು ತುಂಬಾ ಯೂಸ್ ಆಗ್ತದೆ. ಫಸ್ಟ್ ಗೆ ನಾವಿಲ್ಲಿ ಮೋಸ್ಟ್ ಯೂಸ್ಡ್ ಫೀಚರ್ ಅನ್ನು ನೋಡುವ, ವಿಚ್ ಇಸ್ ಟೆಕ್ಸ್ಟ್ ಟು ಸ್ಪೀಚ್. ನೀವಿಲ್ಲಿ ಟೆಕ್ಸ್ಟ್ ಅನ್ನು ಪೇಸ್ಟ್ ಮಾಡಬಹುದು ಆರ್ ಡೈರೆಕ್ಟ್ ಟೈಪ್ ಮಾಡಬಹುದು. ನಾನೀಗ ಒಂದು ಟೆಕ್ಸ್ಟ್ ಅನ್ನು ಪೇಸ್ಟ್ ಮಾಡ್ತೇನೆ. ಟೆಕ್ಸ್ಟ್ ಅನ್ನು ಪೇಸ್ಟ್ ಮಾಡಿ ಆದ್ಮೇಲೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ವಾಯ್ಸ್ ಸೆಲೆಕ್ಟ್ ಮಾಡುವ ಆಪ್ಷನ್ ಸಿಗ್ತದೆ. ಸೊ ಇಲ್ಲಿ ಡಿಫಾಲ್ಟ್ ಆಗಿ ಬಿಲ್ ಅಂತ ಸೆಲೆಕ್ಟ್ ಆಗಿದೆ. ಸೊ ನಾವ್ ಇದನ್ನು ಚೇಂಜ್ ಮಾಡುವ. ವಾಯ್ಸ್ ಸೆಲೆಕ್ಟ್ ಮಾಡಿ ನೀವು ಜನರೇಟ್ ಅಂತ ಕ್ಲಿಕ್ ಮಾಡಬೇಕು. Time doesn't heal everything. It reveals the truth. Dreams survive discipline, not excuses. While others slept, I fought my own mind. This isn't luck or miracles. It's choosing not to quit when quitting was easier. ಸೊ ಇದು ನರೇಷನ್, ಎಕ್ಸ್ಪ್ಲನೇಷನ್ ವಿಡಿಯೋಸ್ಗೆ ಪರ್ಫೆಕ್ಟ್. ನೀವು ಜನರೇಟ್ ಮಾಡಿದ ಮೇಲೆ ಆಡಿಯೋ ಫೈಲ್ ಅನ್ನು ಡೌನ್ಲೋಡ್ ಕೂಡ ಮಾಡಬಹುದು. ನೆಕ್ಸ್ಟ್ ಫೀಚರ್ ಇಸ್ ವಾಯ್ಸ್ ಚೇಂಜರ್. ಇದು ಎಕ್ಸಿಸ್ಟಿಂಗ್ ಆಡಿಯೋನ ಡಿಫ್ರೆಂಟ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ತದೆ. ನೀವಿಲ್ಲಿ ಆಡಿಯೋ ಆಲ್ರೆಡಿ ಇದ್ರೆ ಅಪ್ಲೋಡ್ ಮಾಡಬಹುದು ಆರ್ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಆಡಿಯೋನು ರೆಕಾರ್ಡ್ ಕೂಡ ಮಾಡಬಹುದು. ನಾನೀಗ ಒಂದು ಆಡಿಯೋನು ಅಪ್ಲೋಡ್ ಮಾಡ್ತೇನೆ. ಸೊ ಇದು ನಾನು ಅಪ್ಲೋಡ್ ಮಾಡಿದ ಆಡಿಯೋ. Today I'm going to share 5 facts that will blow your mind. These are facts most people don't know, and trust me, you'll see the world differently after this. Let's start with fact number 1. ಈಗ ಈ ಆಡಿಯೋದ ವಾಯ್ಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ನೀವು ಇನ್ನೊಂದು ವಾಯ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಾವು ಸೆಲೆಕ್ಟ್ ಮಾಡುವ. ಇನ್ನೊಂದು ವಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿ ಆದ್ಮೇಲೆ ಜನರೇಟ್ ಅಂತ ಕ್ಲಿಕ್ ಮಾಡಬೇಕು. Today I'm going to share 5 facts that will blow your mind. These are facts most people don't know, and trust me, you'll see the world differently after this.
Let's start with fact number 1. ಸಪೋಸ್ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಬಟ್ ವಾಯ್ಸ್ ಚೇಂಜ್ ಮಾಡಬೇಕು ಅಂದ್ರೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಲ್ಯಾಂಗ್ವೇಜ್ ಡಬ್ಬಿಂಗ್, ಆಡಿಯನ್ಸ್ ಚೇಂಜ್ ಅಥವಾ ಕಾಂಟೆಂಟ್ ರಿಯೂಸ್ ಮಾಡಲಿಕ್ಕೆ ನೀವು ಇದನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ಇಸ್ ಸೌಂಡ್ ಎಫೆಕ್ಟ್ಸ್. ಬ್ಯಾಕ್ಗ್ರೌಂಡ್ ಸೌಂಡ್ಸ್, ಆಂಬಿಯಂಟ್ ಇಫೆಕ್ಟ್, ಸಿನಿಮ್ಯಾಟಿಕ್ ಟ್ರಾನ್ಸಿಷನ್ ಇವೆಲ್ಲ ಟೆಕ್ಸ್ಟ್ ಪ್ರಾಂಪ್ಟ್ ಇಂದ ನೀವು ಜನರೇಟ್ ಮಾಡಬಹುದು. ಈಗ ನಾನು ಸೌಂಡ್ ಎಫೆಕ್ಟ್ ಜನರೇಟ್ ಮಾಡಲಿಕ್ಕೆ ಒಂದು ಪ್ರಾಂಪ್ಟ್ ಅನ್ನು ಕೊಡ್ತೇನೆ. Generate a realistic sound effect of a gentle river flowing with birds chirping softly in the background, calm and peaceful atmosphere. Time duration ಅನ್ನು ನಾನು ಆಟೋ ಇಂದ 5 seconds ಗೆ ಸೆಟ್ ಮಾಡ್ತೇನೆ. Next, let's click generate. ಇದು ರೀಲ್ಸ್, ಶಾರ್ಟ್ಸ್, ಹಾರರ್ ಸೀನ್, ಕಾಮ್ ಬ್ಯಾಕ್ಗ್ರೌಂಡ್ ವಿಡಿಯೋಸ್ ಈ ತರ ಎಫೆಕ್ಟ್ಸ್ ಕಾಂಟೆಂಟ್ ಗೆ ಡೆಪ್ತ್ ಆಡ್ ಮಾಡ್ತದೆ. ನೀವು ಎಡಿಟಿಂಗ್ ಟೈಮ್ ಅಲ್ಲಿ ಎಕ್ಸ್ಟರ್ನಲ್ ಲೈಬ್ರರಿ ಸರ್ಚ್ ಮಾಡ್ಬೇಕಂತ ಇಲ್ಲ. ಸೊ ಲೆಟ್ಸ್ ಹಿಯರ್ ದ ಜನರೇಟೆಡ್ ಸೌಂಡ್ ಎಫೆಕ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟೂಲ್ ಈಸ್ ವಾಯ್ಸ್ ಐಸೋಲೇಟರ್. ಆಡಿಯೋ ಫೈಲ್ ಅಲ್ಲಿ ನಾಯ್ಸ್ ಇದೆ ಅಂದ್ರೆ ಇದನ್ನು ಯೂಸ್ ಮಾಡಿ ನೀವು ಜಸ್ಟ್ ವಾಯ್ಸ್ ಅನ್ನು ಐಸೋಲೇಟ್ ಮಾಡಬಹುದು. ಇದು ಇಂಟರ್ವ್ಯೂಸ್, ಪಾಡ್ಕಾಸ್ಟ್, ಝೂಮ್ ಮೀಟಿಂಗ್ಸ್ ಈ ತರ ಆಡಿಯೋ ಅಲ್ಲಿ ನಾಯ್ಸ್ ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಗ್ತದೆ. ಸೊ ಪೋಸ್ಟ್ ಪ್ರೊಸೆಸಿಂಗ್ ಟೈಮ್ ಬಹಳ ರೆಡ್ಯೂಸ್ ಆಗ್ತದೆ. ನೆಕ್ಸ್ಟ್ ಈಸ್ ಇಮೇಜ್ ಕ್ರಿಯೇಷನ್ ಆಪ್ಷನ್. ಈ AI ಯೂಸ್ ಮಾಡಿ ಇಮೇಜಸ್ ಕೂಡ ಜನರೇಟ್ ಮಾಡಬಹುದು. ಥಂಬ್ನೇಲ್ ಐಡಿಯಾಸ್, ಬ್ಯಾಕ್ಗ್ರೌಂಡ್ ವಿಜುವಲ್, ಸ್ಟೋರಿ ಬೇಸ್ಡ್ ಕಾಂಟೆಂಟ್ ಸಹ ಇದು ಸಪೋರ್ಟ್ ಮಾಡ್ತದೆ. ಈಗ ಲೆಟ್ಸ್ ಜನರೇಟ್ ಅನ್ ಇಮೇಜ್. ಅದಕ್ಕೆ ನಾನು ಈಗ ಪ್ರಾಂಪ್ಟ್ ಅನ್ನು ಪೇಸ್ಟ್ ಮಾಡ್ತೇನೆ. ಇಲ್ಲಿ ಡಿಫಾಲ್ಟ್ ಆಗಿ ನ್ಯಾನೋ ಬನಾನಾ ಅಂತ ಮಾಡೆಲ್ ಸೆಲೆಕ್ಟ್ ಆಗಿದೆ ಅಂಡ್ ಇಮೇಜ್ ರೇಷಿಯೋ 16:9 ಅಂತ ಸೆಲೆಕ್ಟ್ ಆಗಿದೆ. ಅಂಡ್ ನೀವು ಜನರೇಟ್ ಅನ್ನು ಕ್ಲಿಕ್ ಮಾಡಿದ್ರೆ 4 ಇಮೇಜಸ್ ಜನರೇಟ್ ಆಗ್ತದೆ. ಸೊ ಲೆಟ್ಸ್ ಕ್ಲಿಕ್ ಆನ್ ಜನರೇಟ್. ಇದರಲ್ಲಿ ವಿಡಿಯೋ ಜನರೇಷನ್ ಆಪ್ಷನ್ ಕೂಡ ಇದೆ. ಯು ಕ್ಯಾನ್ ಜನರೇಟ್ ವಿಡಿಯೋಸ್ ಫ್ರಮ್ ಟೆಕ್ಸ್ಟ್ ಅಂಡ್ ಆಲ್ಸೋ ಫ್ರಮ್ ರೆಫರೆನ್ಸ್ ಇಮೇಜಸ್. ಬಟ್ ಅದಕ್ಕೆ ನಿಮ್ಮ ಹತ್ರ ಪೇಡ್ ಪ್ಲಾನ್ ಇರಬೇಕು. ಪೇಡ್ ಪ್ಲಾನ್ ಯೂಸ್ ಮಾಡಿದ್ರೆ ಡೈರೆಕ್ಟ್ ವಿಡಿಯೋ ಜನರೇಟ್ ಮಾಡಬಹುದು ಅಥವಾ ರೆಫರೆನ್ಸ್ ಇಮೇಜ್ ಯೂಸ್ ಮಾಡಿ ವಿಡಿಯೋ ಕ್ರಿಯೇಟ್ ಮಾಡಬಹುದು. ಸೊ ಸ್ಕ್ರಿಪ್ಟ್, ವಾಯ್ಸ್, ಇಮೇಜ್ ಅಂಡ್ ವಿಡಿಯೋ ಫುಲ್ ಕಾಂಟೆಂಟ್ ವರ್ಕ್ ಫ್ಲೋ ಒಂದೇ ಟೂಲ್ ಅಲ್ಲಿ ನೀವು ಜನರೇಟ್ ಮಾಡಬಹುದು. ಸೊ ಈಗ ನೀವು ನೋಡಬಹುದು 11 ಲ್ಯಾಬ್ಸ್ ನಮಗೆ ಇಮೇಜಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ ದೀಸ್ ಆರ್ ದ ಇಮೇಜಸ್. ಫೈನಲಿ ಸಾಂಗ್ ಜನರೇಷನ್. ಇದು 11 ಲ್ಯಾಬ್ಸ್ ಅಲ್ಲಿ ಕ್ರಿಯೇಟಿವ್ ಸೈಡ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬೆಸ್ಟ್ ಫೀಚರ್. ಇಲ್ಲಿ ಪ್ರಾಂಪ್ಟ್ ಅನ್ನು ಕೊಡಬಹುದು ಆರ್ ಇಲ್ಲಿ ಸಿಂಪಲ್ ಆಗಿ ಲಿರಿಕ್ಸ್ ಅನ್ನು ಪ್ರೊವೈಡ್ ಮಾಡಬಹುದು. ಫುಲ್ ಸಾಂಗ್ ಲಿರಿಕ್ಸ್ ಇರಬೇಕು ಅಂತ ಇಲ್ಲ. ಈವನ್ ಶಾರ್ಟ್ ಲೈನ್ಸ್, ಕೋರಸ್ ಐಡಿಯಾ ಇದ್ರೆ ಸಾಕು. ನಾನೀಗ ಪ್ರಾಂಪ್ಟ್ ಅನ್ನು ಕೊಡ್ತೇನೆ. ಈಗ ನಾನು ಇಂಗ್ಲಿಷ್ ಸಾಂಗ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ರಾಂಪ್ಟ್ ಅನ್ನು ಕೊಟ್ಟಿದ್ದೇನೆ. ಸೊ ಲೆಟ್ಸ್ ಕ್ಲಿಕ್ ಆನ್ ಜನರೇಟ್. ಈಗ AI ಆಟೋಮೆಟಿಕಲಿ ವೋಕಲ್ಸ್, ಮ್ಯೂಸಿಕ್ ಫ್ಲೋ ಮತ್ತೆ ಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡ್ತದೆ. ಇದು ಜನರೇಷನ್ ಟೈಮ್ ಸ್ವಲ್ಪ ತಗೊಳ್ತದೆ ಬಿಕಾಸ್ ಫುಲ್ ಸಾಂಗ್ ಪ್ರೊಸೆಸಿಂಗ್ ಆಗ್ತದೆ. ಜನರೇಟ್ ಆದ್ಮೇಲೆ ನೀವು ಬೇಕಾದ್ರೆ ಪ್ರಿವ್ಯೂ ಅನ್ನು ಕೇಳಬಹುದು ಮತ್ತೆ ಆಡಿಯೋ ಫೈಲ್ ನ ಡೌನ್ಲೋಡ್ ಕೂಡ ಮಾಡಬಹುದು. ಈಗ ಸಾಂಗ್ ಜನರೇಟ್ ಆಗಿದೆ. ನಾವು ಈ ಸಾಂಗ್ ಅನ್ನು ಕೇಳುವ. Sunrise paints the window pane. Another day begins. Got that feeling light as rain. So overall, 11 Labs ಒಂದು ಕಂಪ್ಲೀಟ್ ಆಡಿಯೋ ಫೋಕಸ್ಡ್ AI ಪ್ಲಾಟ್ಫಾರ್ಮ್. ವಾಯ್ಸ್, ಎಫೆಕ್ಟ್ಸ್, ಇಮೇಜಸ್, ಸಾಂಗ್ಸ್ ಎಲ್ಲ ಫೀಚರ್ಸ್ ಪ್ರಾಕ್ಟಿಕಲ್ ಯೂಸ್ ಕೇಸ್ಗೆ ಬಿಲ್ಡ್ ಮಾಡಿರುವಂತಹ ಟೂಲ್. ನೀವು ಕಾಂಟೆಂಟ್ ಕ್ರಿಯೇಷನ್ ಅನ್ನು ಸೀರಿಯಸ್ ಆಗಿ ಮಾಡ್ತಿದ್ರೆ ಈ ಟೂಲ್ ಅನ್ನು ನೀವು ಎಕ್ಸ್ಪ್ಲೋರ್ ಮಾಡಲೇಬೇಕು. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ AI ಟೂಲ್ಸ್ ವಾಕ್ ಥ್ರೂ.